ಮತ್ತೆ ಶ್ರೀಸಂದ್ರ ಅಲ್ಲೊಂದು ಊರು ರಾತ್ರಿ ಒಂದು 2-3 ಮನೆ ಖಾಲಿ ಮಾಡಿಸಿದ್ರು. ಇಡೀ ಕರ್ನಾಟಕಕ್ಕೆ ಆಂಧ್ರ ಪ್ರದೇಶಕ್ಕೆ ರೈಸ್ ಪುಲಿಂಗ್ ಕೇಸಸ್ ಎಲ್ಲಿ ಅಂದ್ರೆ ಚೀಟರ್ಸ್ ನಮ್ಮೂರು. ನೀವು ನಂಬೋದೇ ಇಲ್ಲ. ನೀವು ರಾಮಚಂದ್ರ ಒಂದು ಊರಿದೆ, ಒಟ್ಟು ಅವ್ರ ಮೇಲೆ 40-50 ಕೇಸ್ ಇದಾವೆ. ಹೈದರಾಬಾದ್ ಒಂದು ಫಿಲಮ್ ಆಕ್ಟರ್ಗಳಿಗೆ ನಾನು ನಿಮಗೆ ಚಂಪು ಕೊಡ್ತೀನಿ, ಚಂಪಲ್ಲಿ ಹಾಕ್ಬಿಟ್ಟು ಮ್ಯಾಗ್ನೆಟ್ ಇರ್ತದೆ, ಈಗ ಎಳಿತಾ ಇದ್ರೆ ಅಕ್ಕಿ ಎಲ್ಲಿ ಬೇಕಾದ್ರೆ ಹೋಗ್ತದೆ. ಆ ಚಂಪು ಮನೆಯಲ್ಲಿದ್ದರೆ ನೀವು ₹1 ಆಗ್ತದೆ, ಈಗ 1 ಕೋಟಿ ಇರ್ತದೆ. ಎಲ್ಲರೂ ನೋಡಿದ್ರೆ ದೇಶದಲ್ಲಿ ಮನೆ ಚಂಪು ಇಟ್ಕೊಂಡ್ರೆ ನೀವು ಧನಲಕ್ಷ್ಮಿ ಬರ್ತದೆ. ಮೈ ಬಗ್ಸಿ ದುಡಿದ್ರೆ ಧನಲಕ್ಷ್ಮಿ ಬರ್ತಾರಮ್ಮ. ನಾವು ಕೇಳಿರೋದು, ನಾವು ಅಲ್ವಾ? ಇವೆಲ್ಲ ಆಮೇಲೆ ಇನ್ನೂ ಕೆಲವೆಲ್ಲ ಇನ್ನೊಂದು 2 ಅಂತರ, ಸ್ವಂತ 2 ಅಂತರ ಒಳ್ಳೆದಾಗುತ್ತೆ. ಯಾವ ಅಂತರ ಕಟ್ಟಿದ್ರು ಒಳ್ಳೇದಾಗಲ್ಲ, ತಂತ್ರ ಕಟ್ಟಿದ್ರು ಒಳ್ಳೇದಾಗಲ್ಲ, ಸರ್ಕಾರ ನವೀನಿಗೆ ತಲೆನೋವು ಹೊಡ್ಸ್ಕೊಂಡು ಒಳ್ಳೇದಾಗಲ್ಲ. ಒಂದೇ ಒಂದು ಒಳ್ಳೇದಾಗಲು ಮೈ ಬಗ್ಸಿ ದುಡಿಬೇಕು. ದುಡಿಯೋದ್ರಲ್ಲಿ ನಿಯಂತ್ರ ಇರಬೇಕು. ಸೊ ಅದೆಲ್ಲ ನೋಡಿ ಇವತ್ತು ಸ್ವಲ್ಪ ಎಲ್ಲ ದಾರಿ ಬರ್ತಾ ಬಗ್ಗೆ ಎಲ್ಲಾನು ನೋಡಿ ಒಂದು 2-3 ಕಾಲೇಜುಗಳಿಗೆ ವಿಸಿಟ್ ಮಾಡಿದ್ಮೇಲೆ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಪಕ್ಕದ ಒಂದು ದೀಪಾ ಕಾಂಪ್ಲೆಕ್ಸ್ ಅಂತ ಒಂದಿದೆ. ಆ ದೀಪಾ ಕಾಂಪ್ಲೆಕ್ಸ್ 3ನೇ ಫ್ಲೋರಲ್ಲಿ ಯಾಕೆ ನಿಮಗೆ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಆಗಿ ದಯವಿಟ್ಟು ಮನಸ್ಸಿಗೆ ಕೊಡಿ. ಯು ಮೇಕ್ ಎ ಡಿಫರೆನ್ಸ್. ನೀವು ಅದಕ್ಕೆ ಒಂಚೂರು ಬದಲಾವಣೆ ತರಬಹುದು. ಅಲ್ಲಿ 3ನೇ ಫ್ಲೋರಲ್ಲಿ ಒಂದು DMR ಅಂತ ಒಂದು ಇನ್ಸ್ಟಿಟ್ಯೂಟ್ ಮಾಡಿ, DMR ಅಂತ IAS, IPS, ಸಬ್ ಇನ್ಸ್ಪೆಕ್ಟರ್, KAS ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಿನಿಂದ ಬಂದು ಬೆಂಗಳೂರು ಇನ್ಸ್ಟಿಟ್ಯೂಟ್ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ ಟ್ಯೂಷನ್ಸ್ ಕ್ಲಾಸಸ್ ಮಾಡುವಾಗ ಇಲ್ಲಿ ಮಾಡ್ತಾ ಇದ್ದಾರೆ. 4ನೇ ಬ್ಯಾಚ್ಗೆ ನಡೀತಾ ಇದೆ. ಯಾರಿಗೂ IASಗೆ ಯಾವ ಓದಬೇಕು, ಯಾವ ಪೇಪರ್ ಓದಬೇಕು, ಪ್ಯಾಟರ್ನ್ ಇದೆ, ಪ್ರಿಲಿಮಿನರಿ ಯಾವಾಗ ತಗೋಬೇಕು, ಮೈನ್ಸ್ ಯಾವಾಗ ತಗೋಬೇಕು, ಇಂಟರ್ವ್ಯೂ ಯಾವಾಗ ತಗೋಬೇಕು ಅಂತ ಒಂದು ಐಡಿಯಾ ಇದೆ. ಅಲ್ಲಿ ಕಾಲೇಜ್ ಹೋಗಿ ಅವೇರ್ನೆಸ್ ಕೊಟ್ಟು ಎಲ್ಲ ಮಾಡಿ ಈಗ ಅಲ್ಲಿ 4 ಬ್ಯಾಚ್ ಆದಮೇಲೆ ಫಸ್ಟ್ 3 ಬ್ಯಾಚಲ್ಲಿ ಮನೆಯಲ್ಲಿ ಮೋಸ್ಟ್ ಪೇಪರ್ ನೋಡಿದ್ರು. 4 ಜನ ಸಬ್ ಇನ್ಸ್ಪೆಕ್ಟರ್ಸ್ ಪಾಸ್ ಆಗಿದ್ದಾರೆ. 4 ಜನ ಸಬ್ ಇನ್ಸ್ಪೆಕ್ಟರ್ ಪಾಸ್ ಆಗಿದ್ದಾರೆ. ವಿಶೇಷತೆ ಏನು ಅಂದರೆ ನಮ್ಮ ಸುತ್ತೂರು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ. ಒಂದೇ ಹೆಸರು ಮತ್ತೊಂದು ಸುತ್ತೂರಿನಲ್ಲಿ ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ. ವಿಶ್ವನಾಥ್ ಶೆಟ್ಟಿ, ನಾಗರಾಜ್ ಶೆಟ್ಟಿ. ಅವ್ರ ಮಗಳು IAS ಪ್ರಿಲಿಮಿನರಿ ಮೈನ್ಸ್ ಪಾಸ್ ಮಾಡೋದು ಅಷ್ಟು ಈಸಿ ಇಟ್ಕೋಬೇಡಿ. ಫಸ್ಟ್ ಸ್ಟೇಜ್ ಪ್ರಿಲಿಮಿನರಿ ಪಾಸ್ ಕ್ಲಿಯರ್ ಮಾಡ್ತಾ ಹೋಗು. ನೆಕ್ಸ್ಟ್ ಮೈನ್ಸ್ ಕ್ಲಿಯರ್ ಮಾಡ್ತೀವಿ. ಈಗ 15 ಇದ್ರೆ ಈಗ ಶೆಡ್ಯೂಲ್ ಆಗಿದೆ. ಫೈನಲ್ ಇಂಟರ್ವ್ಯೂ ಡೆಲ್ಲಿನಲ್ಲಿ ವಾಚರ ಮಾಡಿ ಕೋಚಿಂಗ್ ಕೊಡ್ತಾರೆ. ಚಪ್ಪಾಳೆ ಹೊಡೆಯಬೇಕಾಗಿರುವ ಮಗು ಸುಮತೂರಿಂದ ಹೆಣ್ಮಗಳು ಹೋಗಿ ಡೆಲ್ಲಿಯಲ್ಲಾಗಲಿ ಬೆಂಗಳೂರಿನಲ್ಲಾಗಲಿ ಎಲ್ಲಿ ಹುಡುಕೊಂಡು ಕೋಚಿಂಗ್ ಹೋಗೋದು. ಸೊ ಈಗ ಬೇಕಾದ್ರೆ ನಮ್ಮ ಲೈವ್ ನನ್ನ ಮೊಬೈಲಲ್ಲಿ ಲೈವ್ ಬರ್ತಾ ಇದೆ. ಎಷ್ಟು ಜನ ಹುಡುಗರು ಲೈಬ್ರರಿ ಹೋಗ್ತಾ ಇದ್ದಾರೆ, ಎಷ್ಟು ಜನ ಕ್ಲಾಸ್ ರೂಮಲ್ಲಿ ಇರ್ತಾರೆ, ಎಷ್ಟು ಜನ ಇನ್ನು 2ನೇ ಕ್ಲಾಸ್ ರೂಮಲ್ಲಿ ಇರ್ತಾರೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಏನು ನಡೀತಾ ಇದೆ. ಇದು ಲಾಸ್ಟಲ್ಲಿ ಯಾಕೆ ಹೇಳ್ತಾ ಇದ್ರೆ, ನೀವು ದಯವಿಟ್ಟು ಸ್ಕೂಲ್ ಟೀಚರ್ಸ್ ಇದ್ರಿ, ನಿಮಗೆ ಓಲ್ಡ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ, ಈಗ ಡಿಗ್ರಿ ಮಾಡ್ತಾ ಇರೋರು, PUC ಮಾಡ್ತಾ ಇರೋರು, ಒಂದು ಸರಿ ಹೋಗಿ ಇನ್ಸ್ಟಿಟ್ಯೂಟ್ನಲ್ಲಿ ಕೂತ್ಕೊಂಡು ಆ ಲೈಬ್ರರಿಯಲ್ಲಿ ಏನೇನು ಪುಸ್ತಕಗಳಿದೆ ಆ ಪುಸ್ತಕಗಳು ನೋಡೋಕೆ. ಆಮೇಲೆ ಇನ್ನೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ, ಬೆಂಗಳೂರಿನಲ್ಲಿ ಒಂದು ಬ್ಯಾಚ್ IAS ಕೋಚಿಂಗ್ ತಗೊಳ್ಳೋದಕ್ಕೆ 1,25,000, KASಗೆ 75,000. ನಿಮ್ಮೂರಿನಲ್ಲಿ ಬಂದು ಅಡ್ಮಿಷನ್ ಆದ್ರೆ ಸಾಕು, ಫ್ರೀ ಆಫ್ ಕಾಸ್ಟ್. ನಿಮಗೆ ಒಂದು ಎಕ್ಸ್ಟ್ರಾ ರಿಪೋರ್ಟ್ ಇರಲ್ಲ. ಒಂದು ದಿನಕ್ಕೆ ಒಬ್ಬ ಕಾನ್ಸ್ಟಿಟ್ಯೂಷನ್ ಪಾಠ ಮಾಡಿದ್ರು ಬೆಂಗಳೂರಿನಿಂದ ಬಂದವರಿಗೆ 2,000 ರೂಪಾಯಿ ಕೊಡಿ. ಒಂದು ಗಂಟೆಗೆ 2,000. 5 ಗಂಟೆ ಬಂದ 10,000 ರೂಪಾಯಿ ಪರ್ ಡೇ. ಒಬ್ಬ ಟೀಚರ್ ಬಂದಲ್ಲಿ ಪಾಠ ಮಾಡಿ ಬೆಂಗಳೂರಿನಿಂದ ಬಂದು ಹೋಗೋದಕ್ಕೆ 11,000 ರೂಪಾಯಿ. ಕಾನ್ಸ್ಟಿಟ್ಯೂಷನ್ 40 ಕ್ಲಾಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ 40, ಮ್ಯಾಥಮೆಟಿಕ್ಸ್ 40, ಜಿಯೋಗ್ರಫಿ 40 ಕ್ಲಾಸ್, ಕರೆಂಟ್ ಅಫೇರ್ಸ್, ಈ ರೀತಿ ಎಲ್ಲ ಬೇರೆ ಬೇರೆ ಟೀಚರ್ಸ್ ಬಂದು ಮಾಡಿ ಹೋಗ್ತಾರೆ. ಮತ್ತೆ ಇದು ಸ್ಪಾನ್ಸರ್ ದುಡ್ಡು ಹೇಗೆ? ಎಲ್ಲ ಟೀಚರ್ಸ್ಗೂ ದುಡ್ಡು ಕೊಡ್ತೀವಿ. ಆದರೆ
ಒಂದೊಂದು ಬ್ಯಾಚ್ಗೆ ಒಬ್ಬೊಬ್ಬರು ಸ್ಪಾನ್ಸರ್ಶಿಪ್ ತಗೊಂಡಿದ್ದಾರೆ. ಅದು ಲಾಸ್ಟ್ ಇಯರ್ ಲಕ್ಕೋಡ್ನವರು ಮಾಲೂರು ಲಕ್ಕೋಡ್ ಅಂತ ಇದ್ದಾರೆ, ಲಕ್ಕೋಡ್ನವರು ಮಂಜುನಾಥ್ ಅಂತ ಇದ್ದಾರೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು ಬಹಳ ದೊಡ್ಡ ಸಾಫ್ಟ್ವೇರ್ ಕಂಪನಿ. 10 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿ ಕಂಪ್ಲೀಟ್ ಒಂದು ಬ್ಯಾಚ್ ನಾನು ಫೀಸ್ ಕೊಟ್ಟರೆ ಯಾರು ತಗೊಳ್ಬೇಡಿ. ಈ ವರ್ಷ ಇಲ್ಲೇ ಒಬ್ಬರು ಕೋಲಾರದಲ್ಲಿರೋರು ಅವರು 50 ಇವರು ಜಿಲ್ಲಾಧಿಕಾರಿ ಅಕ್ರಮ್ ಪಾಷ ಗೊತ್ತಲ್ಲ, ಅಕ್ರಮ್ ಪಾಷ ಅಂತ ಇದ್ರು. ಅಕ್ರಮ್ ಪಾಷ ನಾನು ಬ್ಯಾಚ್ ಮಾಡ್ತಾರೆ. ಅವರು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಇಂದ ಅರ್ಧ ಜನಕ್ಕೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಇನ್ನು ಅರ್ಧ ಜನಕ್ಕೆ ಇಲ್ಲೇ ಒಬ್ಬ ಪ್ರತಿಷ್ಠಿತ ಆಸ್ಪತ್ರೆ ಡಾಕ್ಟರ್ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ದಯವಿಟ್ಟು ನನ್ನ ಕಳಕಳಿ ಏನು ಅಂದರೆ ಆ ಸಂಸ್ಥೆಯನ್ನ ಇಲ್ಲಿರುವಂತಹ ಯುವಕರು ಸರ್ಕಾರಿಯಲ್ಲಿ ಹೋಗಿ ಅಂತ ಹೇಳಿ ಆ ಸಂಸ್ಥೆಯನ್ನ ಮಾಡಿರೋದು. ಆ ಸಂಸ್ಥೆನ ಮುಂದೆ ಹೋಗ್ಬೇಕಾದ್ರೆ ಹೊಸ ಹುಡುಗರು ಬಂದು ಅವ್ರ ಅಡ್ಮಿಷನ್ ಆಗಿ ಆ ಮೋಟಿವೇಟ್ ಆಗಿ KAS, IAS, ಸಬ್ ಇನ್ಸ್ಪೆಕ್ಟರ್ ಏನಾದರೂ ಆಗಲಿ. ಆಮೇಲೆ ಇನ್ನೊಂದು ಮಾಡ್ತದೆ ಕೌನ್ಸಿಲ್ ಸೈಂಟಿಫಿಕ್ CSIR ಅಂತ ಇದೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಅದಕ್ಕೆ